ಇವತ್ತು ಹುಟ್ಟು ಮತ್ತು ಸಾವಿನ ಮಧ್ಯೆ ನಾವು ನೀವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಹಕ್ಕುಗಳಿಗೋಸ್ಕರ ತಾವು ಹೋರಾಟ ಮಾಡ್ತಾಯಿದ್ರಿ. ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಸಂಬಂಧಪಟ್ಟ ಸಚಿವರಾಗಿರ್ಬೋದು, ಇದಕ್ಕೆ ಸಂಪೂರ್ಣವಾಗಿ ನಿಮಗೆ ಬೆಂಬಲವಾಗಿ ನಿಲ್ಲುತ್ತಾರೆ ಅಂತೇಳಿ ನಾನು ಈ ವೇದಿಕೆ ಮುಖಾಂತರ ನಿಮಗೆ ಭರವಸೆ ಕೊಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಅನೇಕ ಬಾರಿ ನನ್ನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸಿಂಧನೂರಿಗೆ ಬಂದಂಥ ಸಂದರ್ಭದಲ್ಲಿ ತಮ್ಮ ಬೇಡಿಕೆಗಳನ್ನ ಅವರಿಗೆ ಸಲ್ಲಿಸಿದ್ರಿ. ಅದಾದ ನಂತರ ಇವತ್ತು ಸೆಕ್ರೆಟರಿ ಅವರಿಗೆ ತಮ್ಮ ಏನು ಡೆಲಿಗೇಷನ್ ಇದೆ ಎಲ್ಲ ತಮ್ಮ ತಂಡದೊಂದಿಗೆ ಈಗಾಗಲೇ ಭೇಟಿ ಮಾಡಿ ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸಗಳು ಮಾಡಿದ್ದೀವಿ. ಮುಂದೆ ತಮಗೆ ಭರವಸೆ ಕೊಡ್ತೇನೆ. ಈಗಾಗಲೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಮಾತನಾಡಿದ್ದಾರೆ. ಖಂಡಿತವಾಗಲೂ ನಿಮ್ಮದು ನ್ಯಾಯಯುತವಾದಂಥ ಹೋರಾಟ ಇದೆ. ನಿಮ್ಮ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಅನೇಕ ವಿಚಾರಗಳನ್ನ ಈಗಾಗಲೇ ಸದನದಲ್ಲಿ ತಾವೆಲ್ಲರೂ ನೋಡಿದ್ರಿ. ಹೊಸ ಮುಖ್ಯಮಂತ್ರಿ ಆದಮೇಲೆ ಅವರ ಆಲೋಚನೆಗಳು ಏನಿದ್ದಾವೆ ಎಂಬುದ್ರ ಬಗ್ಗೆ ತಾವೆಲ್ಲರೂ ಗಮನದಲ್ಲಿದೆ. ಅದಕ್ಕಾಗಿ ಅವರು ಇರ್ತಕ್ಕಂಥದ್ದು ಒಬ್ಬ ರೈತರ ಮಗನಾಗಿ ರೈತರ ಪರವಾಗಿದ್ದಾರೆ, ಕಾರ್ಮಿಕರ ಮಗನಾಗಿ ಕಾರ್ಮಿಕರ ಪರವಾಗಿದ್ದಾರೆ. ಖಂಡಿತವಾಗ್ಲೂ ಅವರು ನಿಮ್ಮ ಜೊತೆಗೆ ನಿಲ್ಲುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೇವೆ. ಈ ವೇದಿಕೆ ಏನು ಈ ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡಿದ್ದೀರಿ. ತಾವೆಲ್ಲರೂ ಪಾಲ್ಗೊಂಡು ಇವತ್ತು ಅನೇಕ ರಾಯಚೂರು, ಕೊಪ್ಪಳದಿಂದ, ಬಳ್ಳಾರಿಯಿಂದ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಮತ್ತೆ ಈ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಶಾಂತಿಯುತಿಯಿಂದ ಪ್ರತಿಭಟನೆ ಮಾಡಿ ಸರ್ಕಾರ ನಿಮ್ಮ ಜೊತೆಗಿದೆ, ನಿಮ್ಮ ಸುರಕ್ಷಿತ ನಿಮ್ಮ ಊರುಗಳಿಗೆ ಹೋಗಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸೋದರ ಸೋದರರಿಗೆ ನನ್ನ ನಮಸ್ಕಾರಗಳು ಹೇಳಿ ಧನ್ಯವಾದಗಳು ಹೇಳ್ತೇನೆ. ಧನ್ಯವಾದಗಳು.